ಡಿಕೆ ಶಿವಕುಮಾರ್ ಕುರಿತು ಸ್ಫೋಟಕ ಹೇಳಿಕೆ ನೀಡಿದಂತಹ ರೆಡ್ಡಿ ಹೇಳಿಕೆಗೆ ರಾಜಕೀಯದಲ್ಲಿ ಭಾರೀ ಸಂಚಲನ. ಜನಾರ್ದನ್ ರೆಡ್ಡಿ ಹೇಳಿಕೆ ಸಿದ್ದು ಬಣಕ್ಕೆ ನಡುಕ ಶುರುವಾಗಿದೆ. ಡಿಕೆ ಶಿವಕುಮಾರ್ ಕುರಿತು ಸ್ಫೋಟಕ ಹೇಳಿಕೆ ನೀಡಿರುವಂತಹ ರೆಡ್ಡಿ ಹೇಳಿಕೆ ರಾಜಕೀಯದಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿದೆ. ಜನಾರ್ದನ್ ರೆಡ್ಡಿ ಹೇಳಿಕೆ ಸಿದ್ದು ಬಣಕ್ಕೆ ನಡುಕ ಉಂಟು ಮಾಡಿಬಿಟ್ಟಿದೆ. ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿರುವಂತಹ ಗಂಗಾವತಿ ಶಾಸಕ ರೆಡ್ಡಿ ಹೇಳಿಕೆಗೆ ಸಿಎಂ ಸಿದ್ದು ಬಣ ಫುಲ್ ಗರಂ ಆಗಿದ್ದಾರೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದೇನು? ಜನಾರ್ದನ್ ರೆಡ್ಡಿ ಅವರ ಆ ಒಂದು ಹೇಳಿಕೆ ಸಿದ್ದು ಬಣದವರನ್ನ ನಡುಕ ಹುಟ್ಟಿಸುವಂತೆ ಮಾಡಿದ್ದಾದ್ರೂ ಆ ಒಂದು ಹೇಳಿಕೆ ಏನಾಗಿರಬಹುದು? ಜನಾರ್ದನ್ ರೆಡ್ಡಿ ಅವರ ಆ ಒಂದು ಹೇಳಿಕೆಗೆ ರಾಜಕೀಯ ಸಂಚಲನ ಆಗಿದೆ ಅಂತ ಆದ್ರೆ ಜನಾರ್ದನ್ ರೆಡ್ಡಿ ಅವರು ಆ ಮಾತನ್ನ ಯಾಕೆ ಆಡಿದ್ರು? ಅದು ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧವೇ. ಸಿಎಂ ಸಿದ್ದರಾಮಯ್ಯ ಅವರಿಗೆ ವಯಸ್ಸಾಯ್ತು, ಆರೋಗ್ಯದ ಸಮಸ್ಯೆ ಕೂಡ ಇದೆ ಅಂತ ಹೇಳಿರುವಂತಹ ಜನಾರ್ದನ್ ರೆಡ್ಡಿ ಸಿಎಂ ಸ್ಥಾನ ಬಿಟ್ಟು ಕೊಡಬಹುದು, ಡಿಕೆಗೆ ಬಿಟ್ಟು ಕೊಟ್ಬಿಡಿ. ಡಿಕೆ ಮಾಡ್ತಿರುವಂತಹ ಪೂಜೆ ಹಿಂದೂ ಸಂಸ್ಕೃತಿ ಆಚರಣೆ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರುವ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಡಿಕೆ ಪರ ಬ್ಯಾಟ್ ಬೀಸಿರುವಂತಹ ಜನಾರ್ದನ್ ರೆಡ್ಡಿ. ಇವೆಲ್ಲ ನೋಡ್ತಾ ಇದ್ದರೆ ಡಿಕೆ ಶಿವಕುಮಾರ್ ಅವರು ಕಮಲವನ್ನ ಹಿಡಿಯುವಂತಹ ಅಷ್ಟು ಸೂಚನೆಗಳು ಕಾಣಿಸ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಡಿಕೆ ಪರ ಬ್ಯಾಟಿಂಗ್ ಮಾಡೋದಂತೆ, ಸಿದ್ದು ಬಣ ಅದನ್ನ ನೋಡಿ ಉರ್ಕೊಳ್ಳೋದಂತೆ. ಕೊಟ್ಟುಬಿಡಿ ಸುಮ್ಮನೆ ಡಿಕೆ ಶಿವಕುಮಾರ್ ಅವರಿಗೆ ಸ್ಥಾನವನ್ನ. ನೀವ್ ಯಾಕೆ ಇಟ್ಕೊಳ್ತಿದ್ದೀರಾ? ವಯಸ್ಸಾಯ್ತು, ಆರೋಗ್ಯ ಬೇರೆ ಕೈ ಕೊಡ್ತಾ ಇದೆ, ಬೇಕಾ? ಆರಾಮಾಗಿ ಡಿಕೆ ಶಿವಕುಮಾರ್ ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಅವರ ಈ ಒಂದು ಹೇಳಿಕೆ ಭಾರೀ ಸಂಚಲನವನ್ನ ಮೂಡಿಸಿದೆ. ಅಕಸ್ಮಾತ್ ಡಿಕೆ ಶಿವಕುಮಾರ್ ಏನಾದ್ರೂ ಎಂಟ್ರಿ ಕೊಟ್ಟುಬಿಟ್ರೆ ಅನ್ನುವಂತಹ ಒಂದು ನಡುಕ ಕೂಡ ಅವರಲ್ಲಿ ಬರ್ತಾ ಇದೆ ಅಂತ ಅನ್ಸುತ್ತೆ.